ಸಮ್ಮರ್ ರೇನಿ ವಿಂಟರ್ ಸೀಸನ್ ಯಾವುದೇ ಆಗಿರಲಿ ಎಳ್ನೀರಿಗೆ ಮಾತ್ರ ಡಿಮಾಂಡ್ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದರಲ್ಲೂ ಬೇಸಿಗೆಯಲ್ಲಿ ಸೂರ್ಯ ನೆತ್ತಿ ಸುಡ್ತಾ ಇರೋವಾಗ ಎಳ್ನೀರು ಕುಡಿದ್ರೆ ಬಾಡಿ ಮೈಂಡ್ ಎರಡೂ ರಿಫ್ರೆಶ್ ಆಗುತ್ತೆ. ಬಟ್ ನಂಗಂತೂ ಶೇಕ್ಸ್ ಐಸ್ ಕ್ರೀಮ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಅದೇ ರೀತಿ ಇಷ್ಟ ಆಗಿದ್ರೆ ನಾನಿವಾಗ ರೆಕಮೆಂಡ್ ಮಾಡೋ ಈ ಸ್ಪೆಷಲ್ ಜಾಗಕ್ಕೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ, ಮತ್ತೆ ಮತ್ತೆ ವಿಸಿಟ್ ಕೊಡ್ತೀರಾ. ಯಾಕಂದರೆ ಇಲ್ಲಿ ಟೆಂಡರ್ ಕೋಕೋನಟಿಂದ ಮಾಡುವಂತಹ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ಸಿಗುತ್ತೆ. ಅದರಲ್ಲೂ ಎಳನೀರು ಪಾನಿಪುರಿ ಸಿಗುತ್ತೆ. ಇದನ್ನು ಟ್ರೈ ಮಾಡೋಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಆ ಜಾಗ ಮತ್ಯಾವುದೂ ಅಲ್ಲ, ನಮ್ಮ ಅಡ್ಡ ಎಳನೀರು ಟ್ರೀಟ್. ಆಯಾ ಸೀಸನಲ್ಲಿ ಅವೈಲೇಬಲ್ ಇರೋ ಫ್ರೂಟ್ಸ್ನ ಯೂಸ್ ಮಾಡಿ ಇಲ್ಲಿ ಶೇಕ್ಸ್ ಪ್ರಿಪೇರ್ ಮಾಡ್ತಾರೆ. ಈಗ ನನ್ನ ಮುಂದೆ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಶೇಕ್ಸ್ ಇದೆ. ಇದ್ರ ಬಗ್ಗೆ ಈ ರೆಸ್ಟೋರೆಂಟ್ನ ಒನ್ ಆಫ್ ದ ಪಾರ್ಟ್ನರ್ಸ್ ಆಗಿರುವಂತಹ ಅನೀಸ್ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೇಳೋಣ ಬನ್ನಿ. ಸೊ ನಮ್ಮ ಹತ್ರ ಯೂಸ್ ಮಾಡೋ ಎಲ್ಲ ಕೋಕೋನಟ್ಸು ಮಲಾಯಿ ಇರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಟೆಂಡರ್ ಪಲ್ಪ್ ಇರುತ್ತೆ. ಸೊ ದಪ್ಪ ಗಂಜಿನೂ ಇರಲ್ಲ, ಸಣ್ಣಗಿರೋ ಪೇಪರ್ ಗಂಜಿ ಇಲ್ಲ ದೋಸೆ ಗಂಜಿ. ಸೊ ಅದರಿಂದ ರೆಡಿ ಆಗಿರೋ 3 ಶೇಕ್ಸು. ಸೊ ಇದರಲ್ಲಿ ಇದು ಫಸ್ಟ್ ನೀವು ನೋಡ್ತಾ ಇರೋದು ಐಸ್ ಆ್ಯಪಲ್ ಅಂತ, ಸೊ ನುಂಗು ಅಂತಾರೆ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ಇರೋದು ಜಾಕ್ ಫ್ರೂಟು. ಸೊ ಜಾಕ್ ಫ್ರೂಟು ನಿಮಗೆ ಒಳ್ಳೆ ಸೀಸನ್ ಇವಾಗ, ಸೊ ಒಳ್ಳೆ ಸ್ವೀಟ್ನೆಸ್ ಬರುತ್ತೆ ಈ ಸೀಸನಲ್ಲಿ. ಆಮೇಲೆ ನಿಮಗಿರೋದು ಗೋವಾ, ಇದು ಯುನೀಕ್ ಚಿಲ್ಲಿ ಗೋವಾ ಅಂತ. ಸೊ ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಸೊ ಎವ್ರಿಥಿಂಗ್ ಇಲ್ಲಿ ಪ್ರಿಪೇರ್ ಆಗೋದು ಎಲ್ಲದರಲ್ಲೂ ಮಿಲ್ಕ್ ಆ್ಯಡ್ ಆಗಿರಲ್ಲ, ಯಾವುದೇ ಫ್ಲೇವರ್ಸ್ ಆ್ಯಡ್ ಆಗಿರಲ್ಲ, ಯಾವುದೇ ಎಸೆನ್ಸ್ ಆ್ಯಡ್ ಆಗಿರಲ್ಲ. ಎಲ್ಲ ಕೋಕೋನಟ್ ಪಲ್ಪಿಂದನೇ ಬ್ಲೆಂಡ್ ಆಗಿ ಪ್ರಿಪೇರ್ ಆಗುತ್ತೆ. ಆ್ಯಂಡ್ ಮೇಲೆ ಆ ಸ್ಪೆಸಿಫಿಕ್ ಫ್ರೂಟ್ಸ್ ನೀವು ಸೆಲೆಕ್ಟ್ ಮಾಡಿರ್ತೀರ, ಆ ಕಟ್ ಫ್ರೂಟ್ಸು ಪ್ಲಸ್ ನಟಿ ಟಾಪಿಂಗ್ಸ್ ಬರುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿದ್ರೆ ಈ ವೆದರ್ಗೆ ದಿಸ್ ಇಸ್ ದ ಬೆಸ್ಟ್. ಇದೊಂಥರ ಬಾಡಿಗೆ ಕೂಲ್ ಮಾಡುತ್ತೆ ಆ್ಯಂಡ್ ಟೆಂಪ್ರೇಚರ್ನ ಮಾಡ್ರೇಟ್ ಆಗಿ ಇಡುತ್ತೆ. ಸೊ ಒನ್ ಆಫ್ ದ ಹೆಲ್ದಿ ಆ್ಯಂಡ್ ಯುನೋ ಗುಡ್ ಸ್ನ್ಯಾಕ್ ಅಂತ ಹೇಳ್ಬೋದು, ಇಲ್ಲ ಡೆಸರ್ಟ್ ಅಂತಲೂ ಹೇಳ್ಬೋದು. ಇದು ನಾನ್ ವೀಗನ್ ಅಂದರೆ ಮಿಲ್ಕ್ ಪ್ರಾಡಕ್ಟ್ಸ್ ಮಿಲ್ಕ್ ಐಸ್ ಕ್ರೀಮ್ ಯೂಸ್ ಮಾಡಿರೋದು. ಸೊ ಫಸ್ಟ್ ಟ್ರೈ ಮಾಡೋಣ. ವಾವ್, ಸಖತ್ತಾಗಿದೆ. ರಿಚ್ ಕ್ರೀಮಿ, ನಟ್ಸ್ ಹಾಕಿರೋದ್ರಿಂದ ಆ ನಟ್ಟಿ ಟೆಕ್ಸ್ಚರ್ ಎಲ್ಲನೂ ಸೂಟ್ ಆಗುತ್ತೆ. ಐಸ್ ಕ್ರೀಮ್ ಸ್ಕೂಪ್ ಕೂಡ ಹಾಕಿದ್ದಾರೆ. ಇಟ್ಸ್ ಅ ವೆರಿ ನೈಸ್ ಕಾಂಬಿನೇಷನ್. ಇವಾಗ ಜಾಕ್ ಫ್ರೂಟ್ ಶೇಕ್ನ ಟ್ರೈ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಇವಾಗ ಸಮ್ಮರ್ ಸೀಸನ್ ಆಗಿರೋದು ಜಾಕ್ ಫ್ರೂಟ್ ಸಿಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಅಂತಲ್ಲ, ಇವರು ಪ್ರಿಪೇರ್ ಮಾಡೋ ಯಾವುದೇ ಶೇಕ್ಸಲ್ಲಿ ಆಗಿರ್ಬೋದು, ಇವರು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ರಿಯಲ್ ಫ್ರೂಟ್ಸ್ ಅಂದರೆ ಇವಾಗ ಜಾಕ್ ಫ್ರೂಟ್ ಶೇಕ್ ಟ್ರೈ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ಜಾಕ್ ಫ್ರೂಟ್ ಹಲಸಿನ ಹಣ್ಣನ್ನೇ ಯೂಸ್ ಮಾಡಿದ್ದಾರೆ. ಅದರದ್ದು ಪಲ್ಪ್ ಕಟ್ ಪೀಸಸ್ ಕೂಡ ಹಾಕಿದ್ದಾರೆ, ಜೊತೆಗೆ ಗ್ರೈಂಡ್ ಕೂಡ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಇದು ವೀಗನ್. ನೀವು ಬೇಕಾದ್ರೆ ಕಸ್ಟಮೈಸ್ ಮಾಡಿ ವೀಗನ್ ಶೇಕ್ಸ್ ಬೇಕು ಅಂತಲೂ ಹೇಳ್ಬೋದು. ಅದಕ್ಕೂ ಐಸ್ ಕ್ರೀಮ್ ಸ್ಕೂಪ್ಸ್ ಹಾಕಲ್ಲ. ಆ್ಯಂಡ್ ಟೆಂಡರ್ ಕೋಕೋನಟ್ನೇ ಬೇಸ್ ಆಗಿ ಇಟ್ಕೊಂಡು ಅವರು ಫ್ರೂಟ್ಸ್ನ ಗ್ರೈಂಡ್ ಮಾಡಿಬಿಟ್ಟು ಶೇಕ್ಸ್ನ ಪ್ರಿಪೇರ್ ಮಾಡ್ತಾರೆ. ಸೊ ಜಾಕ್ ಫ್ರೂಟ್ ಶೇಕ್ನ ಟ್ರೈ ಮಾಡ್ತಾ ಇದ್ದೀನಿ. ಜಾಕ್ ಫ್ರೂಟ್ಗೆ ಅದರದ್ದಾದ ಯೂನಿಕ್ ಟೇಸ್ಟ್ ಇದೆ. ಬಟ್ ಈ ಸಿರಪ್ಸ್ ಎಸೆನ್ಸ್ ಯೂಸ್ ಮಾಡಿರೋ ಶೇಕ್ಸ್ ಕುಡಿದ್ರೆ ನಿಮ್ಗೆ ಆ ಟೇಸ್ಟ್ ಗೊತ್ತಾಗಲ್ಲ. ಬಟ್ ಇಲ್ಲಿ ಆ ನ್ಯಾಚುರಲ್ ಫ್ಲೇವರ್ ಜೊತೆ ಜಾಕ್ ಫ್ರೂಟ್ ಟೇಸ್ಟ್ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇಟ್ಸ್ ಅ ವೆರಿ ನೈಸ್ ಡೆಸರ್ಟ್. ಇವಾಗ ಟ್ರೈ ಮಾಡ್ತಾ ಇರೋದು ಚಿಲ್ಲಿ ಗ್ವಾವಾ. ಇದಕ್ಕೋಸ್ಕರ ನಾನು ಆವಾಗಿಂದ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಹೆಸರೇ ಒಂಥರ ಟೆಂಪ್ಟಿಂಗ್ ಅನಿಸುತ್ತೆ ನೋಡಿದ್ರೆ. ಸೀಬೆ ಹಣ್ಣಿಂದ ಮಾಡೋದ್ರಿಂದ ಆಬ್ವಿಯಸ್ಲಿ ಸಮ್ಮರಲ್ಲಿ ಅವೈಲೇಬಲ್ ಇರೋದ್ರಿಂದ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ನಾನು. ಇದು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಫ್ಲೇವರ್ಸ್ ಬರ್ಸ್ಟ್ ಆಗ್ತಿದೆ ಬಾಯೊಳಗಡೆ. ಚಿಲ್ಲಿ ಫ್ಲೇವರ್ ಆಗಿರ್ಬೋದು, ಗ್ವಾವಾ ಫ್ಲೇವರ್, ಕೋಕೋನಟ್ ಫ್ಲೇವರ್, ಒಂಥರ ಟ್ಯಾಂಗಿ, ಸ್ಪೈಸಿ, ಸ್ವೀಟ್ ಆಗಿದೆ. ವೆರಿ ನೈಸ್ ಕಾಂಬಿನೇಷನ್. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಈ ಚಿಲ್ಲಿ ಗ್ವಾವಾಗೆ ನಾನು ಶುಗರ್ ಹಾಕ್ಸಿಲ್ಲ, ಶುಗರ್ ಬದಲು ಬೆಲ್ಲ ಹಾಕಕ್ಕೆ ಹೇಳಿದ್ದೀನಿ. ಈ ರೀತಿ ನಿಮಗೆ ಎಂಟೈರ್ಲಿ ಅದು ಹೆಲ್ದಿ ಆಗಿರಬೇಕು, ಏನೋ ಪ್ರಿಸರ್ವೇಟಿವ್ಸ್ ಇರಬಾರ್ದು, ಶುಗರ್ ಇರಬಾರ್ದು ಅಂದರೆ ಬೆಲ್ಲ ಹಾಕಿ ಕೂಡ ಮಾಡಿಕೊಡ್ತಾರೆ. ಸೊ ಹೌ ಅಮೇಝಿಂಗ್ ಇಸ್ ದ್ಯಾಟ್. ಯಶಸ್ವಿನಿ ಆ್ಯಂಡ್ ವಿಜಯ್. ನಾನು ಬೇಸಿಕಲಿ ಕನ್ನಡ ಟೀಚರ್, ಕನ್ನಡ ಬರೆದವ್ರಿಗೆ ಕನ್ನಡ ಹೇಳ್ಕೊಡ್ತೇನೆ. ನಾನು ಎಳ್ನೀರು ಟ್ರೀಟಿಗೆ ನಾವಿಬ್ಬರು ಆಲ್ಮೋಸ್ಟ್ 1 ಇಯರ್
ಇಂದ ಬರ್ತಾ ಇದ್ದೀವಿ, ಸ್ಟಾರ್ಟ್ ಆದಾಗಿಂದ ನಾವು ಬರ್ತಾ ಇದ್ದೀವಿ. ನಮಗೆ ತುಂಬ ಈ ಜಾಗ ನಮಗೆ ಒಂಥರ ತುಂಬ ಕಂಫರ್ಟಬಲ್ ಅನಿಸುತ್ತೆ ಆ್ಯಂಡ್ ಇಟ್ಸ್ ಲೈಕ್ ಅಡ್ಡ ಥರ ನಮಗೆ ಇದೊಂಥರ. ನಮಗೆ ಇಲ್ಲಿ ತುಂಬ ಇಷ್ಟ ಆಗೋದು ಗೋವಾ. ನನಗೆ ಬೇಸಿಕಲಿ ಗೋವಾ ಕೋಕೋನಟ್ ಶೇಕ್ ತುಂಬ ಇಷ್ಟ ಇಲ್ಲಿ. ಮತ್ತು ವೀಕೆಂಡಲ್ಲಿ ಏನದು ಪಾನಿಪುರಿ ಮತ್ತು ಎಳ್ನೀರು ಜೆಲ್ಲಿ ಬಂದು ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಫುಲ್ ಸೀಸ್ನಲ್ ಫ್ರೂಟ್ಸ್ ಮತ್ತು ಎಳ್ನೀರು ಪಾಯಸ ತುಂಬ ಇಷ್ಟ. ಸೀಸನಲ್ ಫ್ರೂಟ್ಸ್ ಅಂದರೆ ಈಗ ಮ್ಯಾಂಗೋ ಬಂದಿದೆ, ಜಾಕ್ ಫ್ರೂಟ್ ಇದೆ, ಸೊ ಮಸ್ಕ್ ಮೆಲನ್ ಇದೆ, ಇದೆಲ್ಲ ಟ್ರೈ ಮಾಡಬೇಕು, ಇದೆ ನನಗೆ ತುಂಬ ಇಷ್ಟ. ಸೊ ದಿಸ್ ಅ ವೆರಿ ಯುನೀಕ್ ಕೆಫೆ ಇನ್ ನಮ್ಮ ರಾಮಮೂರ್ತಿ ನಗರ. ನಿಮಗೆ ವೈಫೈ ಕನೆಕ್ಷನ್ಸ್ ಇದೆ, ನೀವು ಆರಾಮಾಗಿ ಬಂದು ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡಿಕೊಂಡು ಸ್ಪೇಸ್ ಯೂಟಿಲೈಸ್ ಮಾಡ್ಕೊಳ್ಳಿ, ಆರಾಮಾಗಿ ಆರ್ಡರ್ ಮಾಡಿ ಆ್ಯಂಡ್ ಹೆಲ್ದಿ ಫುಡ್ಸ್ ನಿಮಗೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆ್ಯಂಡ್ ಆಲ್ಸೋ ಪೆಟ್ ಫ್ರೆಂಡ್ಲಿ. ನಾವು ನಮ್ಮ ಪುಟ್ಟಿ ಅಂದರೆ ನಮ್ಮ ಮನೇಲಿ ಒಂದು ನಾಯಿ ಇದೆ, ಅವಳನ್ನ ಕೂಡ ಕರ್ಕೊಂಬರ್ತೀವಿ. ಸೊ ಇಟ್ಸ್ ಪೆಟ್ ಫ್ರೆಂಡ್ಲಿ ಕೂಡ ಇಲ್ಲಿ. ಸೊ ಯು ಹ್ಯಾವ್ ಆಲ್ ದ ಆಪ್ಷನ್ಸ್. ನಮ್ಮ ರಾಮಮೂರ್ತಿ ನಗರಲ್ಲಿ ಇಂಥ ಒಳ್ಳೆ ಆಪ್ಷನ್ ಇರೋವಂಥ ಅಫೋರ್ಡಬಲ್ ಪ್ರೈಸಲ್ಲಿ ಇರೋವಂಥದ್ದು ಒಂದು ಬೆಸ್ಟ್ ಪ್ಲೇಸ್ ಅಂದರೆ ನಮ್ಮ ಎಳ್ನೀರು ರೇಟ್. ಪಾನಿಪುರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ? ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಇಲ್ಲಿ ಎಳ್ನೀರು ಪಾನಿಪುರಿ ಮಾಡ್ತಾರೆ. 2 ವೆರೈಟಿ ಇರುತ್ತೆ. ಅಂದರೆ ನಾನು ಕೊಂಬೋ ತೊಗೊಂಡಿದ್ದೀನಿ. ಒಂದು ನಾರ್ಮಲ್ ಎಳ್ನೀರು ಪಾನಿಪುರಿ, ಇನ್ನೊಂದು ಮಲಾಯ್ ಪುರಿ ಅಂತ. ಸೊ ಫಸ್ಟು ನಾರ್ಮಲ್ ಎಳ್ನೀರು ಪಾನಿಪುರಿ ಟ್ರೈ ಮಾಡೋಣ. ಈ ಪಾನಿಲಿ ನಾರ್ಮಲ್ ಆಗಿ ವಾಟರ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಇವ್ರು ಯೂಸ್ ಮಾಡಿರೋದು ಎಳ್ನೀರು. ಎಳ್ನೀರು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಲೈಟಾಗಿ ಸ್ವೀಟ್ ಆಗಿದೆ, ಹಾಗೆಯೇ ಸ್ಪೈಸಿ ಕೂಡ ಇದೆ. ಇಟ್ಸ್ ಅ ಬ್ಲೆಂಡ್ ಆಫ್ ಸ್ಪೈಸಿ ಆ್ಯಂಡ್ ಸ್ವೀಟ್ ಫ್ಲೇವರ್. ಚೆನ್ನಾಗಿದೆ. ಹಾಗೆಯೇ ಪೂರಿ ಕೂಡ ಸಖತ್ ಕ್ರಿಸ್ಪಿ ಆಗಿದೆ. ಸಖತ್ ಟೇಸ್ಟಿ ಆಗಿದೆ. ಇವಾಗ ಮಲಾಯ್ ಪುರಿ ಟ್ರೈ ಮಾಡೋಣ. ಇದರ ಸ್ಪೆಷಾಲಿಟಿ ಏನಂದರೆ ಒಳಗಡೆ ಗ್ರೇಟೆಡ್ ಟೆಂಡರ್ ಕೋಕೋನಟ್ ಇರುತ್ತೆ. ಇದಕ್ಕೆ ಮಲಾಯಿನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇಟ್ಸ್ ಅ ಕೈಂಡ್ ಆಫ್ ಡೆಸರ್ಟ್ ಓನ್ಲಿ. ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ಒಂದು ಫ್ಯೂಷನ್ ರೆಸಿಪಿನ ಟ್ರೈ ಮಾಡಿದ್ದು ನಾನು. ಮಲಾಯಿ ಫ್ಲೇವರಿಂದಾಗಿ ಅದು ರಿಚ್ ಕ್ರೀಮಿ ಆಗಿದೆ, ಹಾಗೆ ಪೂರಿ ಕ್ರಿಸ್ಪಿನೆಸ್ಸಿಂದಾಗಿ 2 ಕಾಂಬಿನೇಷನ್ ಸಖತ್ ಟೇಸ್ಟಿ ಆಗಿದೆ. ಸೊ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬರ್ತಾ ಇದೆ ನಾವು ಇದೊಂದು ಕೆಫೆನ ಶುರು ಮಾಡಿ. ಆ್ಯಂಡ್ ನಾವು 3 ಜನ ಫ್ರೆಂಡ್ಸ್ ಸೇರಿ ಏನಾದರೂ ಒಂದು ಮಾಡಲೇಬೇಕು, ಐದರ್ ಫುಡ್ ಇಂಡಸ್ಟ್ರಿ, ಕ್ಲೋದಿಂಗ್ ಇಂಡಸ್ಟ್ರಿ ಅಂತ ಅಂದ್ಕೊಂಡಾಗ ಸರಿ ಫುಡ್ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡೋಣ ಅಂತ. ಸೊ ಇದು ನಾರ್ತ್ ಕಡೆ ಇರೋ ರೋಡ್ ಸೈಡ್ ಫುಡ್ ಥರ ಜಾಸ್ತಿ ಎಳ್ನೀರು ಶೇಕ್ಸ್ ಮಾಡ್ತಾ ಇರ್ತಾರೆ. ಸೊ ಯಾವುದೋ ಒಂದು ಈವೆಂಟಿಗೆ ಹೋದಾಗ ಅಲ್ಲಿ ಹೋಗಿ ಅದನ್ನು ನೋಡಿ ಸೊ ನಾವು ಯಾಕೆ ನಮ್ಮ ಬೆಂಗಳೂರಲ್ಲಿ ಮಾಡಬಾರ್ದು ಅಂತ ಅಂದ್ಕೊಂಡಾಗ ನಾವು ಆದಷ್ಟು ನಾವೆಲ್ಲರೂ ಸೇರಿ 3 ಜನನು ಟ್ರೈ ಮಾಡಿದ್ವಿ ಯಾವ್ಯಾವ ಫ್ರೂಟ್ಸ್ ಯಾವ್ಯಾವ ಥರ ಬ್ಲೆಂಡ್ ಆಗುತ್ತೆ ಅಂತ. ಸೊ ಟ್ರೈ ಮಾಡಿದಾಗ ಸಿಟ್ರಸ್ ಫ್ರೂಟ್ಸ್ ಯಾವುದೂ ಬ್ಲೆಂಡ್ ಆಗಿದ್ದಿಲ್ಲ ಚೆನ್ನಾಗೆ. ಹಾಗಾಗಿ ದ ಬೆಸ್ಟ್ ಫ್ರೂಟ್ಸ್ನ ನಾವು ಮೆನ್ಯೂಲ್ಲಿ ಇಟ್ಟಿದ್ದೀವಿ. ಸೊ ವೀಗನ್ಸ್ ಅವರು ಸಹ ಟ್ರೈ ಮಾಡ್ಬೋದು. ವಿತೌಟ್ ಐಸ್ ಕ್ರೀಮ್ ಟ್ರೈ ಮಾಡಿದ್ರೆ ವೀಗನ್ ಆಪ್ಷನ್ ಸಹ ಇರುತ್ತೆ. ಆ್ಯಂಡ್ ಯಾರು ಶುಗರ್ ಬೇಡ, ಫಿಟ್ನೆಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿರೋ ನಿಮ್ಗೆಲ್ಲರಿಗೂ ಜಾಗ್ರಿ ಆಪ್ಷನ್ ಸಹ ನಮ್ಮ ಹತ್ರ ಇರುತ್ತೆ. ಆ್ಯಂಡ್ ವಿತ್ ಐಸ್ ಕ್ರೀಮ್, ವಿತೌಟ್ ಐಸ್ ಕ್ರೀಮ್ ಶೇಕ್ಸ್ ಪ್ರತಿಯೊಂದೂ ನಮ್ಮಲ್ಲಿ ಸಿಗುತ್ತೆ. ಸೊ ಬರ್ತಾ ನಿಮಗೆ ವೀಕೆಂಡ್ ಸ್ಪೆಷಲ್ಸು ಇರುತ್ತೆ. ಐ ಥಿಂಕ್ ಮಲೈ ಪಾನಿಪುರಿ, ಜೆಲ್ಲಿ ಮತ್ತು ಪಾಯಸ ಇದು ಮಾತ್ರ ಎಕ್ಸ್ಕ್ಲೂಸಿವ್ಲಿ ನಿಮಗೆ ವೀಕೆಂಡ್ಸ್ ಮಾತ್ರ ಸಿಗುತ್ತೆ. ಸೊ ಇದು ಓವರ್ ಆಲ್ ಸ್ಪೆಷಾಲಿಟಿ ನಮ್ಮ ಕೆಫೆದು. ಆ್ಯಂಡ್ ನಾವಿಲ್ಲಿ ಯಾವುದೇ ಥರ ಹಾಲಾಗಲಿ ಎಸೆನ್ಸ್ ಯಾವುದಕ್ಕೂ ಯೂಸ್ ಮಾಡಲ್ಲ. ಸೊ ಇಲ್ಲಿ ನಾವು ಯೂಸ್ ಆದಮೇಲೆ ಟೆಂಡರ್ ಕೋಕೋನಟ್ ಏನಿರುತ್ತೋ ಅದು ಪ್ರತಿಯೊಂದೂ ಒಂದು ಫ್ಯಾಕ್ಟ್ರಿಗೆ ಹೋಗುತ್ತೆ. ಸೊ ಆ ಫ್ಯಾಕ್ಟ್ರಿಗೆ ಹೋದ್ಮೇಲೆ ಅದರಿಂದ ಕೋಕೋಪಿಟ್ ಮಾಡ್ತಾರೆ. ಆಮೇಲೆ ಡೋರ್ ಮ್ಯಾಟ್ಸ್ ಏನು ನೋಡ್ತೀರಾ ಅಥವಾ ಹಗ್ಗ ಆಗಲಿ ಪ್ರತಿಯೊಂದು, ಆಮೇಲೆ ಗಾರ್ಡನ್ಗೆ ಯೂಸ್ ಆಗೋಂಥ ಕೋಕೋನಟ್ ಶೆಲ್ಸ್ ಪ್ರತಿಯೊಂದೂ ಈ ಒಂದು ವೇಸ್ಟೇಜು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ ಮತ್ತೆ ಅದು ರೀಸೈಕಲ್ ಆಗುತ್ತೆ. ಸೊ ಇವಾಗ ನನ್ನ ಕೈಯಲ್ಲಿರೋದು ದಿಸ್ ಈಸ್ ಕಾಲ್ಡ್ ಕೋಕೋನಟ್ ಜೆಲ್ಲಿ ಅಂತ. ಲುಕ್ ಹೌ ಜಿಗ್ಲಿ ಇಟ್ ಈಸ್. ಎಷ್ಟು ಚೆನ್ನಾಗಿ ಜಿಗಲ್ ಆಗ್ತಿದೆ ಅಂತ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಸೊ ನಿಮ್ಮನೇಲಿ ಮಕ್ಳು ಯಾರಾದ್ರೂ ಖಂಡಿತ ಕರ್ಕೊಂಬನ್ನಿ. ಬಟ್ ಫಸ್ಟ್ ನಾನು ಟ್ರೈ ಮಾಡ್ತೀನಿ ಹೆಂಗಿದೆ ಅಂತ.
ವಾವ್, ಬಾಯಲ್ಲಿ ಇಟ್ಟಂಗೆ ಹಾಗೆ ಕರ್ಗೋಗ್ತಿದೆ, ಮೆಲ್ಟ್ ಆಗ್ತಿದೆ. ಬಟ್ ಸಖತ್ ಟೇಸ್ಟಿ ಆಗಿದೆ. ಕೊಕೊನಟ್ ಜೆಲ್ಲಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ. ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಬಾಯಲ್ಲಿ ಇಟ್ಟಂಗೆ ಮೆಲ್ಟ್ ಆಗ್ತಿದೆ. ಇನ್ನು ನಮ್ಮ ಜೊತೆ ಒಬ್ರು ಪುಟಾಣಿ ಕಸ್ಟಮರ್ ಇದ್ದಾರೆ. ಇವರು ಅವಾಗ ಈ ರೆಸ್ಟೋರೆಂಟ್ಗೆ ಬರ್ತಾ ಇರ್ತಾರಂತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ಹಾಯ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀವಿದ್ಯಾ. ಬರ್ತಾ ಇರ್ತಾರ ಈ ರೆಸ್ಟೋರೆಂಟ್ಗೆ? ಬರ್ತಾ ಇರ್ತೀವಿ, ಯಾವಾಗೆಲ್ಲ ಬರ್ತೀರಾ? ಎಲ್ಲ ವೀಕೆಂಡ್ ಬರ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿ ಯಾವ ಡಿಶ್ ನಿಮಗೆ ತುಂಬ ಇಷ್ಟ ಆಗುತ್ತೆ? ಮ್ಯಾಂಗೋ ಎಳ್ನೀರು ಸ್ವೀಟ್. ಇವಾಗಷ್ಟೇ ತೆಂಗಿನಕಾಯಿ ಒಡೆದು ಅದರೊಳಗೆ ಹೂ ತೆಗೆಯೋ ವಿಡಿಯೋಸ್ನ ನೋಡಿದ್ರಿ. ಇವಾಗ ಅದನ್ನು ಟೇಸ್ಟ್ ಮಾಡ್ತೀನಿ. ಇಲ್ಲಿ 2 ರೀತಿ ಸರ್ವ್ ಮಾಡ್ತಾರೆ, ಒಂದು ಹನಿ ಜೊತೆ ಹಾಗೆಯೇ ಚಿಲ್ಲಿ ಪೌಡರ್ ಜೊತೆ. ಫಸ್ಟ್ ಚಿಲ್ಲಿ ಪೌಡರ್ ಜೊತೆ ಟೇಸ್ಟ್ ಹೆಂಗಿರುತ್ತೆ, ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ. ಈ ಕಾಂಬಿನೇಷನ್ ಹೆಂಗಿದೆ ಅಂದರೆ ಬಾಯಿಗೆ ಹಾಕೊಳ್ತಿದ್ದಂಗೆ ಶಾಕ್ ಹೊಡೆದಂಗೆ ಆಗುತ್ತೆ. ಆ ಚಿಲ್ಲಿ ಫ್ಲೇವರ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಹಾಗೆಯೇ ಇದು ಮೈಲ್ಡ್ ಆಗಿ ಸ್ವೀಟ್ ಆಗಿದೆ. ಸೊ ಈ ಕಾಂಬಿನೇಷನ್ ಸಖತ್ತಾಗಿದೆ. ಇವಾಗ ಹನಿ ಜೊತೆ ಹೆಂಗಾಗುತ್ತೆ ಅಂತ ಟೇಸ್ಟ್ ಮಾಡೋಣ. ಹನಿ ಡ್ರಿಪ್ ಆಗ್ತಿದೆ, ಹಾಗೇನೆ ವಾವ್, ಹನಿ ಆಲ್ರೆಡಿ ಸ್ವೀಟ್ ಆಗಿರುತ್ತೆ. ಸೊ ಇಟ್ಸ್ ಅ ಕೈಂಡ್ ಆಫ್ ಸ್ವೀಟ್ ಡೆಸರ್ಟ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಕ್ವಿಕ್ಕಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ತು, ಸ್ವೀಟ್ ತಿನ್ನಬೇಕು, ಸ್ವೀಟ್ ಕ್ರೇವಿಂಗ್ ಆಯಿತು, ಮನೆಯಲ್ಲಿ ತೆಂಗಿನಕಾಯಿ ಹೂ ಇದೆ ಅಂತಾದರೆ ಡೆಫಿನೆಟಾಗಿ ಹನಿಲಿ ಡಿಪ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಖುಷಿ ಏನಂತ ಹೇಳಿದ್ರೆ 1 ವರ್ಷ ಹುಟ್ಟಿದ ಮಗುನ ಬರ್ತ್ಡೇ ಮಾಡೋ ಥರ April 15th ಬರ್ತಿದೆ. ಸೊ ಆವಾಗ ಬರ್ಡೇ ಮಾಡೋ ಥರ ತುಂಬ ಖುಷಿ ಆಗ್ತಿದೆ. ಏನಾದರೂ ಒಂದು ಮಾಡಬೇಕು ಅಂತ ಮಕ್ಕಳು ಹೇಳಿದಾಗ ಅವರಿಗೆ ಬ್ಯಾಕ್ ಬೋನ್ ಆಗಿ ತಾಯಿಯಾಗಿ ನನ್ನ ಕೈಲಿ ಏನು ಕರ್ತವ್ಯ ಆಯಿತು ಅದನ್ನು ನಾನು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸ್ವಂತ ಏನಾದರೂ ಬಿಸ್ನೆಸ್ ಮಾಡಬೇಕಮ್ಮ, ನಾನು ಏನಾದರೂ ಮಾಡಬೇಕು ಅಂತ ಮಕ್ಳಿಗೆ ಹೇಳಿದಾಗ, ಏನಾದರೂ ಹೆಲ್ಪ್ ಮಾಡಬೇಕು ಸರಿ ಹೋಗಿ ಒಳ್ಳೆ ಥರದಲ್ಲಿ ಏನಾದರೂ ಮಾಡಬೇಕು ಅಂದಾಗ ಅವರು ಚೂಸ್ ಮಾಡಿದ್ದು. ಅದು ಚೂಸ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಸೊ ನಾನು ಹೇಳಿದೆ ಏನು ಬೇಕು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದೀನಿ. ಹಾಗಾಗಿ ಅವ್ರು ಬೆಳೀತಿದ್ದಾರೆ. ಇನ್ನೂ ಮತ್ತಷ್ಟು ಇನ್ನೂ ಬ್ರಾಂಚಸ್ ಮಾಡಬೇಕು ಅಂತ ನಮ್ಮ ಆಸೆ. ಈ ಬ್ರ್ಯಾಂಡ್ನ ಇನ್ನೂ ಹೆಸರು ಮಾಡಬೇಕು ಅಂತ ಮಕ್ಕಳಿಗೆ ನಾನು ಯಾವಾಗೂ ಪ್ರೋತ್ಸಾಹ ಕೊಡ್ತೀನಿ. ಯಾವುದೇ ಹಬ್ಬ ಇರಲಿ, ಫಂಕ್ಷನ್ ಇರಲಿ, ಪಾಯಸ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್. ಆದರೆ ಫುಡೀಸ್ಗೆ ತಿನ್ನೋದೇ ಒಂದು ಹಬ್ಬ. ಸೊ ಪಾಯಸನ ಟ್ರೈ ಮಾಡದೆ ಇರೋಕ್ಕಾಗತ್ತಾ? ಅದರಲ್ಲೂ ನಾವಿವತ್ತು ಟ್ರೈ ಮಾಡೋಕ್ಕೆ ಹೊರಟಿರೋದು ಟೆಂಡರ್ ಕೊಕೊನಟ್ ಪಾಯಸ. ಸೊ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ನಾರ್ಮಲ್ ಪಾಯಸಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿ ಅದರ ಟೇಸ್ಟ್ನ 10 ಟೈಮ್ಸ್ ಜಾಸ್ತಿ ಮಾಡಿದ್ರೆ ಹೆಂಗಿರುತ್ತಲ್ವ ಆ ಥರ ಇದೆ ಫ್ಲೇವರು. ಏಲಕ್ಕಿ ಇದೆ, ಡ್ರೈ ಫ್ರೂಟ್ಸ್ ಇದೆ, ಪಿಸ್ತಾ ಇದೆ, ಜೊತೆಗೆ ಟೆಂಡರ್ ಕೊಕೊನಟ್ ಇದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನಾರ್ಮಲ್ ಪಾಯಸ ತಿಂದು ಕಡಲೆಬೇಳೆ ಪಾಯಸ, ಆ ಪಾಯಸ, ಈ ಪಾಯಸ, ಶಾವಿಗೆ ಪಾಯಸ ತಿಂದಿರ್ತೀರ, ಅದನ್ನು ತಿಂದು ಬೋರ್ ಆಗಿದ್ರೆ ಡೆಫಿನೆಟ್ಲಿ ಟೆಂಡರ್ ಕೊಕೊನಟ್ ಪಾಯಸನ ಒಂದ್ಸಲ ಟ್ರೈ ಮಾಡಿ ಮತ್ತೆ ಮಾಡೇ ಮಾಡ್ತೀರಾ. ಹೆಲ್ದಿಯಾಗಿರಬೇಕು, ಟೇಸ್ಟಿಯಾಗಿರಬೇಕು, ಜೊತೆಗೆ ಸಮ್ಮರ್ನಲ್ಲಿ ಒಳ್ಳೆ ರಿಫ್ರೆಶ್ಮೆಂಟ್ ಬೇಕು ಅಂದರೆ ಖಂಡಿತ ಎಳ್ನೀರು ಟ್ರೀಟ್ಗೆ ಭೇಟಿ ಕೊಡಿ. ಚಿಕ್ಕೋರು, ದೊಡ್ಡೋರು, ಕಪಲ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಡಿಫ್ರೆಂಟ್ ಎಳ್ನೀರು ರೆಸಿಪೀಸ್ನ ಟ್ರೈ ಮಾಡ್ಬೋದು. ಅದ್ರ ಜೊತೆಗೆ ಇದು ಪೆಟ್ ಫ್ರೆಂಡ್ಲಿ ಕೂಡ ಆಗಿದೆ. ಅಂದರೆ ನೀವು ನಿಮ್ಮ ಕ್ಯೂಟ್ ಆಗಿರೋ ಪೆಟ್ ಅನಿಮಲ್ಸ್ ಜೊತೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಜೊತೆಗೆ ಲ್ಯಾಪ್ಟಾಪ್ ತಗೊಂಡು ಬಂದು ವರ್ಕ್ ಕೂಡ ಮಾಡ್ಬೋದು. ಹೀಗಾಗಿ ರಾಮಮೂರ್ತಿ ನಗರ್ ಕಡೆ ಬಂದರೆ ಡೆಫಿನೆಟ್ ಆಗಿ ಎಳ್ನೀರು ಟ್ರೀಟ್ಗೆ ವಿಸಿಟ್ ಕೊಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.